ಹಾಯ್ ನಮಸ್ತೆ ಎಲ್ರಿಗೂ. ನೀವು ಬೇಗನೆ ಸ್ಯಾರಿ ಕುಚ್ಚು ಹಾಕ್ಕೊಬೇಕಾ? ಹಾಗಾದರೆ ಈ ಥರ ಡಿಸೈನ್ನ ಟ್ರೈ ಮಾಡಿ ನೋಡಿ. ಡಿಸೈನು ತುಂಬ ಸಿಂಪಲ್ಲಾಗಿದೆ ಮತ್ತು ಬೇಗ ಅರ್ಜೆಂಟಾಗಿ ಕೂಡ ಮುಗಿಯುತ್ತೆ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನಾರ್ಮಲಾಗಿ ಯಾವಾಗಲೂ ತೊಗೊಳ್ಳೋ ಹಾಗೆ 10 ನಂಬರ್ದು ನೀಡಲ್ ತೊಗೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ನೀಡಲಿಂದ ಹಿಂಭಾಗದಿಂದ ಹೀಗೆ ಥ್ರೆಡ್ನ ಮುಂದಕ್ಕೆ ತೊಗೊಂಬಂದು ಮತ್ತು ಹೀಗೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿಕೊಂಡು ಇವಾಗ 3 ಚೈನ್ ಹಾಕ್ಕೊತೀನಿ. 2 3 ಚೈನ್ ಹಾಕ್ಕೊಂಡು ಇವಾಗ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಈ ಥರ ಇಟ್ಟು ಲಾಕ್ ಮಾಡ್ಕೊಳ್ಳೋದು. ಹೀಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಕ್ ಆಗಿದ ತಕ್ಷಣನೇ ನೀಡಲ್ ತೆಗೆದು ಇಲ್ಲೊಂದು ಬೀಡನ್ನ ಹಾಕೋದು. ಇಲ್ಲಿ ಸಣ್ಣದು ರೌಂಡ್ ಬೀಡನ್ನ ಹಾಕ್ತಾಯಿದ್ದೀನಿ. ಈಗ ಬೀಡ್ ಹಾಕಾದ್ಮೇಲೆ ಡಬಲ್ ಕ್ರೋಶ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ 1-2 ಚೈನಷ್ಟು ಗ್ಯಾಪ್ ಬಿಟ್ಟು ಡೈರೆಕ್ಟು ಬಟ್ಟೆಗೆ ಹೀಗೆ ಹಿಂಭಾಗದಿಂದ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು, ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಮತ್ತು 1 ಡಬಲ್ ಕ್ರೋಶ ಆದಮೇಲೆ 1 ಬೀಡ್ ಆ್ಯಡ್ ಮಾಡಬೇಕು. ಮತ್ತು ಈಗ ಒಂದು ಬೀಡನ್ನ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ಅದೇ ಹೋಲಿಗೆ ನೀಡಲ್ ಹಾಕಿ ಅದರಿಂದ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಮತ್ತು ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಮತ್ತೆ ಒಂದು ಬೀಡ್ ಹಾಕೋದು. ಅದೇ ರೀತಿ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ಅದೇ ಹೋಲಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಇದೇ ರೀತಿ 5 ಸಲ ಡಬಲ್ ಕ್ರೋಶ ಮಾಡ್ಕೊಬೇಕು. ಈಗ 3 ಸಲ ಆಗಿದೆ ಡಬಲ್ ಕ್ರೋಶ. ಇದು 4ನೇ ಡಬಲ್ ಕ್ರೋಶ. ಈಗ ಮತ್ತೆ ಇನ್ನೊಂದು ಬೀಡ್ಸ್ ಹಾಕಿ 5ನೇ ಡಬಲ್ ಕ್ರೋಶ ಮಾಡ್ಕೊಬೇಕು. ಈಗ 5ನೇ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ. ನೋಡಿ, 5 ಡಬಲ್ ಕ್ರೋಶ ಅದಾದಮೇಲೆ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಡೈರೆಕ್ಟು ಬಟ್ಟೆಗೆ ಬೀಡ್ ಹಾಕಿದ ತಕ್ಷಣನೇ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲಿ 2 ಚೈನಷ್ಟು ಗ್ಯಾಪ್ ಕೊಟ್ಟು ನಾವು ಡಿಸೈನ್ ಸ್ಟಾರ್ಟ್ ಮಾಡಿದ್ವಲ್ಲ ಆರ್ಚು, ಈ ಕಡೆನೂ ಅಷ್ಟೇ 2 ಚೈನಷ್ಟು ಗ್ಯಾಪ್ ಕೊಟ್ಟು ಲಾಕ್ ಮಾಡಬೇಕು. ನೋಡಿ, ಈ ಥರ ಪುಟಾಣಿ ಆರ್ಚ್ ಬರುತ್ತೆ. 5 ಡಬಲ್ ಕ್ರೋಶ ಮಾಡಿದ್ದೀನಿ, 6 ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ಆರ್ಚ್ ಇನ್ನು ಸ್ವಲ್ಪ ದೊಡ್ಡದು ಬೇಕಂತಂದರೆ ಒಂದು 8 ಡಬಲ್ ಕ್ರೋಶ ಮಾಡ್ಕೊಬೋದು. 8 ಡಬಲ್ ಕ್ರೋಶ 9 ಬೀಡ್ಸ್ ಇಡಿಸುತ್ತೆ. ಆ ಥರನೂ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ಮತ್ತೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳೋದು. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ. ಇದಕ್ಕೆ ಬೀಡ್ಸ್ ಆ್ಯಡ್ ಮಾಡ್ತಿಲ್ಲ. ಫಸ್ಟ್ 1 ಆರ್ಚಿಗೆ ಬೀಡ್ಸ್ ಆ್ಯಡ್ ಮಾಡಿದೆ, ಇದಕ್ಕೆ ಸೆಕೆಂಡ್ 1 ಬೀಡ್ಸ್ ಆ್ಯಡ್ ಮಾಡ್ತಾಯಿಲ್ಲ. ಡಬಲ್ ಕ್ರೋಶ ಮಾಡಿ ಈಗ 3 ಚೈನ್ ಹಾಕ್ಕೊಂಡು
ಪಿಕಾಕ್ ಡಿಸೈನ್ ಮಾಡ್ತಿದ್ದೀನಿ. 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹೀಗೆ ಲಾಕ್ ಮಾಡೋದು. ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡೈರೆಕ್ಟು ಬಟ್ಟೆ ಹಿಂಭಾಗದಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಲಾಕ್ ಮಾಡೋದು. ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಈ ಡಬಲ್ ಕ್ರೋಶದ ಕಂಬ ಇದೆಯಲ್ಲ ಆ ಕಂಬದ ಮಧ್ಯೆಯಿಂದ ಒಂದ್ಸರಿ ಥ್ರೆಡ್ ತಗೊಂಡು ಹೀಗೆ ಲಾಕ್ ಮಾಡೋದು. ನೋಡಿ, ಇದಕ್ಕೆ ಬೀಡ್ಸ್ ಹಾಕಿದ್ದೀವಿ, ಇದಕ್ಕೆ ಬೀಡ್ಸ್ ಹಾಕಿಲ್ಲ ಅಷ್ಟೇನೆ. ಸೇಮ್ ಎಲ್ಲ ಅದೇ ಥರ 5 ಕಂಬ ಹಾಕ್ಕೊಳ್ಳೋದು. ಅದಕ್ಕೆ 5 ಕಂಬ 6 ಬೀಡ್ಸ್ ಬಂತು. ಇದಕ್ಕೇನಿಲ್ಲ, 5 ಕಂಬ ಮತ್ತು ಪಿಕಾಕ್ ಡಿಸೈನ್ ಬರುತ್ತೆ. ಮೂರು ಕಂಬ ಆಯಿತು. ಈಗ 4ನೇದು. ನಾನಿಲ್ಲಿ ಡಿಸೈನ್ನ ಸ್ಲೋ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಈ ಡಿಸೈನ್ ತುಂಬ ಫಾಸ್ಟಾಗಿ ಮುಗಿಯುವಂಥ ಡಿಸೈನು. 1 ಅವರಲ್ಲಿ ಡಿಸೈನು ಕ್ರೋಶದಲ್ಲಿ ಮಾಡಿಕೊಂಡು ಮತ್ತೆ ಕುಚ್ಚಾಕಿ ಮುಗಿಸ್ಬೋದು. ಬಿಗಿನರ್ಸ್ ಆದರೆ ನಾವಿನ್ನು ಫಸ್ಟ್ ಟೈಮ್ ಕುಚ್ಚು ಕಟ್ತಾ ಇದ್ದೀವಿ, ಸ್ಲೋ ಅಂತಂದರೆ ಏನೊಂದು 15 ಮಿನಿಟ್ಸು 20 ಮಿನಿಟ್ಸು ಜಾಸ್ತಿ ತೊಗೊಬೋದು ಅಷ್ಟೇನೆ. ಬೇಗ ಮುಗಿಯುತ್ತೆ ಡಿಸೈನು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಪುಟಾಣಿ ಆರ್ಚ್ಗಳಾಗಿರೋದ್ರಿಂದ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಈಗ 5ನೇದು 3 ಚೈನ್ ಹಾಕಿ ಲಾಕ್ ಮಾಡಿ ಈ ಥರ ಪಿಕಾಕ್ ಡಿಸೈನ್ಗೆ. ಈಗ ಬಟ್ಟೆಗೆ ಡೈರೆಕ್ಟ್ ಲಾಕ್ ಮಾಡ್ತಿದ್ದೀನಿ 5 ಕಂಬ ಅದಾದಮೇಲೆ. ನೋಡಿ, 2 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಲಾಕ್ ಮಾಡಾದ್ಮೇಲೆ ಮಧ್ಯ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳ್ಳೋದು. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಬೀಡ್ಸ್ ಹಾಕಿ ಆರ್ಚ್ ಮಾಡ್ಕೊಳ್ಳೋಣ. ಒಂದು ಬೀಡ್ ಹಾಕಿ ಆರ್ಚ್ ಮಾಡಿಕೊಂಡ್ರೆ ಇನ್ನೊಂದು ಪಿಕಾಕ್ ಡಿಸೈನ್ದು ಆರ್ಚ್ ಮಾಡ್ಕೊಳ್ಳೋದು. ನೋಡಿ, ಡೈರೆಕ್ಟ್ ಫಸ್ಟಿಗೆನೇ ಒಂದು ಬೀಡ್ ಹಾಕ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊಬೇಕು. ಆಮೇಲೆ ಒಂದೊಂದು ಡಬಲ್ ಕ್ರೋಶಗೂ ಒಂದೊಂದು ಬೀಡ್ ಹಾಕ್ತಾ ಹೋಗಬೇಕು. 5 ಡಬಲ್ ಕ್ರೋಶ ಮಾಡ್ಕೊಬೇಕು. 3. ಈಗ ಒಂದು ಬೀಡ್ ಹಾಕಿ 4ನೇ ಡಬಲ್ ಕ್ರೋಶ. ಇದು 5ನೇ ಡಬಲ್ ಕ್ರೋಶ. ಮತ್ತು 5 ಡಬಲ್ ಕ್ರೋಶ ಆದಮೇಲೆ ಲಾಸ್ಟಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಹೀಗೆ ಬಟ್ಟೆಗೆ ಲಾಕ್ ಮಾಡಾದ್ಮೇಲೆ ಈ ಥರ ಪುಟಾಣಿ ಆರ್ಚ್ ಬರುತ್ತೆ ಬೀಡ್ ಹಾಕಿರೋದು. ಮತ್ತು ಈಗ 3 ಚೈನ್ ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿ ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಪಿಕಾಕ್ ಡಿಸೈನ್ ಮಾಡ್ಕೊಳ್ಳೋದು. ಮತ್ತು ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕಿ ಈ ಕಂಬದ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಲಾಕ್ ಮಾಡಿ ಪಿಕಾಕ್ ಡಿಸೈನ್ ಮಾಡೋದು. ಇಲ್ಲಿ ನಿಮಗೆ ಪಿಕಾಕ್ ಡಿಸೈನ್ ಆರ್ಚ್ ಬೇಡ ಅಂತಂದರೆ ಅದನ್ನ ಸ್ಕಿಪ್ ಮಾಡಿ ಒಂದೇ ಥರ ಬೀಡ್ಸ್ ಹಾಕ್ಕೊಂಡು ಆರ್ಚ್ ಮಾಡ್ತಾ ಹೋಗ್ಬೋದು. ಅಥವಾ ನಮಗೆ ಬೀಡ್ಸ್ ಬೇಡ ಪ್ಲೈನ್ ಇರಲಿ ಅಂತಂತಂದರೆ ಪಿಕಾಕ್ ಡಿಸೈನಲ್ಲಿ ಆರ್ಚ್ ಮಾಡ್ತಾ ಹೋಗ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡು ಆರ್ಚ್ಗಳು ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದೇ ಥರ ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು 3 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡು ಬರ್ತೀನಿ. ನೋಡಿ, ಕುಚ್ಚು ಕಟ್ಟಾದ್ಮೇಲೆ ಫೈನಲ್ ಲುಕ್ ಯಾವ ಥರ ಇದೆ ಅಂತ
ಇದೇ ರೀತಿ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.